ಒಂದು ಕಂಪನಿಯನ್ನ ಪ್ರಾರಂಭ ಮಾಡುವ ಮೊದಲು ಯಾವುದೆಲ್ಲ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಒಂದು ಕಂಪನಿಯನ್ನ ಪ್ರಾರಂಭ ಮಾಡುವ ಮೊದಲು ಅದಕ್ಕೆ ಸೂಕ್ತವಾದ ಹೆಸರನ್ನ ನಾವು ಆಯ್ಕೆ ಮಾಡಬೇಕು. ನಿಮ್ಮ ಕಂಪನಿ ರಿಜಿಸ್ಟರ್ ಆಗುವ ಮೊದಲು ನೀವು ಆ ಹೆಸರನ್ನ ಸಬ್ಮಿಟ್ ಮಾಡಬೇಕು. ಇನ್ನು ಎರಡನೇ ಹಂತ ನೋಡೋದಾದ್ರೆ, ಕಂಪನಿ ಪ್ರಾರಂಭ ಮಾಡುವ ಮೊದಲು ಇಬ್ಬರು ಶೇರ್ ಹೋಲ್ಡರ್ಸ್ ಹಾಗೆ ಇಬ್ಬರು ಡೈರೆಕ್ಟರ್ಗಳ ಡಿಜಿಟಲ್ ಸಿಗ್ನೇಚರ್ ಅನ್ನ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಮೂರನೇ ಹಂತವನ್ನ ನೋಡೋದಾದ್ರೆ, ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಅನ್ನ ನಾವು ROC ಇಂದ ಪಡೆಯಬೇಕಾಗುತ್ತದೆ. ಇನ್ನು ನಾಲ್ಕನೆಯ ಹಂತವನ್ನ ನೋಡೋದಾದ್ರೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಹಾಗೂ ಆರ್ಟಿಕಲ್ ಆಫ್ ಅಸೋಸಿಯೇಷನ್ ನಾವು ನೋಂದಣಿ ಮೊದಲು ಕಂಪನಿಗೆ ಸಬ್ಮಿಟ್ ಮಾಡಬೇಕು. ಇದು ಅಲ್ಲಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗಿದೆ. ಇನ್ನು ಕೊನೆಯ ಹಂತವಾಗಿ ಅಂದರೆ ಐದನೇ ಹಂತವಾಗಿ ನಾವು ಇದೆಲ್ಲ ಡಾಕ್ಯುಮೆಂಟ್ ಅನ್ನ ROCಗೆ ಸಬ್ಮಿಟ್ ಮಾಡಿ ಆದ ಮೇಲೆ ಅವರು ಅದನ್ನ ಪರಿಶೀಲನೆ ಮಾಡಿ ನಮಗೆ ಕಂಪನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನ ಕೊಡುತ್ತಾರೆ.